Hello students, let's move on to that problem. The balance sheet of XYZ sharing a X, Y, and Z sharing a profit and losses in the ratio of 2 is to 2 is to 1 is as follows. XYZ balance sheet ಇದೆ ಅವರು ಪ್ರಾಫಿಟ್ ನ 2 is to 2 is to 1 ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಪಿಟಲ್ XYZ ಕೊಟ್ಟಿದ್ದಾರೆ and debtors 1,50,000 from that less RBD 6,000 1,44,000 stock 50,000 building 20,20,000 total 22,000 22,14,000 ಇದೆ. X retired on the above date and the following adjustments have been agreed upon. Stock to be decreased by 5,000. Stock ಏನಿದೆ ಅದು 5,000 ಡಿಕ್ರೀಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. RBD be brought up to 5% on debtors. ಏನಿದೆ debtors ಮೇಲೆ 5% ಆಗಿ brought up ಮಾಡಿ ಅಂತ ಹೇಳ್ತಾ ಇದ್ದಾನೆ. Provision for outstanding electricity bill to be made at rupees 2,100. So provision create ಮಾಡಿ ಅಂತ ಹೇಳ್ತಾ ಇದ್ದಾನೆ. That is outstanding electricity bill liability ಆಗುತ್ತೆ. And unexpired insurance to be carry forward to the extent of rupees 7,750. Unexpired insurance ಇದೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಿದ್ದಾನೆ. So above information you have to prepare a revaluation account on the retirement of X ಅಂತ ಕೇಳಿದ್ರೆ ಜಸ್ಟ್ ರಿಟೈರ್ ರಿವಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿರೋದು. ಇಲ್ಲಿ ಡಿಕ್ರೀಸ್ ಆಗ್ತಾ ಇರೋದನ್ನ ಎಂಟ್ರಿ ಮಾಡ್ಬಿಡೋಣ. ಟು ಸ್ಟಾಕ್ ಅಕೌಂಟ್ 5,000 ಅವನೇ ಕೊಟ್ಟಿದ್ದಾನೆ 5,000 ಕಡಿಮೆ ಮಾಡಿ ಅಂತ 5,000 ಕಡಿಮೆ ಮಾಡಿದ್ವಿ. ಟು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 5% ಆನ್ 1,50,000 ಅಂತ ಬಂದಾಗ ದಟ್ ಈಸ್ ನೋಡಿ ಇಲ್ಲಿ 5% ಆನ್ 1,50,000 ಅಂತ ಮಾಡಿದಾಗ ನಮಗೆ 7,500 ಬರುತ್ತೆ. minus 6,000 ಇದು ಆಲ್ರೆಡಿ ಕೊಟ್ಟಿರುವಂತ ಅಮೌಂಟ್ RBD. ಸೊ ರಿಮೈನಿಂಗ್ ಅಮೌಂಟ್ 1,500. ಪ್ರಾವಿಷನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಸಿಟಿ ಬಿಲ್ 2,100 ಲಯಬಿಲಿಟಿ ಆಯ್ತು. ಬೈ ಅನ್ಎಕ್ಸ್ಪೈರ್ಡ್ ಇನ್ಶೂರೆನ್ಸ್ ದಟ್ ಈಸ್ ಇನ್ಶೂರೆನ್ಸ್ ಇನ್ನು ಎಕ್ಸ್ಪೈರ್ಡ್ ಆಗಿರಲ್ಲ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಂತ ಹೇಳಿದೆ. ಸೊ ಅದು ನಮಗೆ ಅಸೆಟ್ ಆಗುತ್ತೆ 750 rupees ಆಯ್ತು. ಈಗ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 8,600 ಬಂತು, ಪೋಸ್ಟೆಡ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 8,600. ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ ನಮಗೆ 7,850 rupees ಉಳಿಯುತ್ತೆ. ಈ 7,850 rupees ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದೇರ್ ಓಲ್ಡ್ ರೇಷಿಯೋ ದಟ್ ಈಸ್ 2 is to 2 is to 1. ದಟ್ ಈಸ್ 2/5 into 7,850. ಎಕ್ಸ್ಗೆ 3,140 ಬರುತ್ತೆ. ಅದೇ ತರ 2/5 into 7,850 ಅಂದಾಗ ವೈಗೆ 3,140 ಬರುತ್ತೆ. ಅದೇ ತರ 1/5 into 7,850 ಅಂದಾಗ 1,570 rupees ಬರುತ್ತೆ. ಸೊ ಜಸ್ಟ್ ರಿವಾಲ್ಯೂಯೇಷನ್ ಅಕೌಂಟ್. On to that another problem. Leela, Mala and Neela are the partners sharing a profit and losses in the ratio of 2 is to 1 is to 1. Our ratio 2 is to 1 is to 1. Their balance sheet on 1st March 2018 was under and the Leela, Mala, Neelandu capital ಕೊಟ್ಟಿದ್ದಾನೆ 32, 24 and 20,000. Reserves 10,000. Bills payable 4,000. Creditors 16,000. Building 36,000. Plant 28,000. Furniture 8,000. Stock 20,000. Debtors ಬಂದು 14,000 ಇದೆ, ಲೆಸ್ RBD 2,000, ರಿಮೈನಿಂಗ್ 12,000, ಕ್ಯಾಶ್ 2,000, ಟೋಟಲ್ ಇಸ್ 1,06,000. ಅಂಡ್ ಮಾಲಾ ರಿಟೈರ್ಸ್ ಆನ್ ದ ಡೇಟ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ಮಾಲಾ ರಿಟೈರ್ಡ್ ಆಗ್ತಾ ಇದ್ದಾರೆ. ಗುಡ್ ವಿಲ್ ಆಫ್ ದ ಫರ್ಮ್ ವ್ಯಾಲ್ಯೂಡ್ ಅಟ್ rupees 14,000. ಸೊ ಗುಡ್ ವಿಲ್ ನ 14,000 ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಸ್ಟಾಕ್ ಅಂಡ್ ಬಿಲ್ಡಿಂಗ್ ಆರ್ ಟು ಬಿ ಅಪ್ರಿಸಿಯೇಟೆಡ್ ಬೈ 10%. ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ 10% ಅಲ್ಲಿ. ಪ್ಲಾಂಟ್ ಅಂಡ್ ಫರ್ನಿಚರ್ ಆರ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 10%. ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇಸ್ ನೋ ಮೋರ್ ನೆಸೆಸರಿ. ಬ್ಯಾಡ್ ಡೆಟ್ಸ್ ಏನಿದೆ ಇದನ್ನ ಬೇಡ ಬಿಟ್ಟಾಕಿ ಅಂತ ಹೇಳ್ತಾ ಇದ್ದಾರೆ. ಅಮೌಂಟ್ ಪೇಯಬಲ್ ಟು ಮಾಲಾ ಟ್ರಾನ್ಸ್ಫರ್ ಟು ದರ್ ಲೋನ್ ಅಕೌಂಟ್. ಸೊ ಏನು ರಿಟೈರ್ಮೆಂಟ್ ಮಾಲಾ ರಿಟೈರ್ಮೆಂಟ್ ಅಲ್ಲಿ ಅವಳಿಗೆ ಏನು ಅಮೌಂಟ್ ಕೊಡಬೇಕು ಅದನ್ನ ಅವಳ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಪ್ರಿಪೇರ್ ರಿವಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ. ಅವ್ರು ಏನು ಕೊಡ್ಲಿಲ್ಲ ಅಂತಂದ್ರೆ ಅವ್ರ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ ಅದನ್ನ ಗೇನ್ ರೇಷಿಯೋ ಅಂತ ತಿಳ್ಕೋಬೇಕು. ಇಯರ್ ದ ಗೇನ್ ರೇಷಿಯೋ ಆಫ್ ಲೀಲಾ ಅಂಡ್ ನೀಲಾ ಇಸ್ 2 is to 1. ದಟ್ ಮೀನ್ಸ್ ಇಲ್ಲಿ 2 is to 1 is to 1 ಇತ್ತು. ಇಲ್ಲಿ ಮಧ್ಯದಲ್ಲಿರುವಂತ ಮಾಲಾ 1 ನೋಟ್ ಆಗ್ಬಿಟ್ರೆ ರಿಮೈನಿಂಗ್ ಏನು ಕೊಡುತ್ತೆ 2 is to 1. ಆ 2 is to 1 ನಾವು ಇಲ್ಲಿ ಗೇನ್ ರೇಷಿಯೋ ಅಂತ ತಗೋಬೇಕು. ಅವ್ರು ಏನು ಹೇಳಿಲ್ಲ ಪ್ರಾಬ್ಲಮ್ ಅಲ್ಲಿ ಯಾವ ಶೇರ್ ಸೆಗ್ರಿಗೇಟ್ ಮಾಡ್ಕೊಳ್ತಾರೆ ಅಂದಾಗ ಓಲ್ಡ್ ರೇಷಿಯೋನೇ ಗೇನ್ ರೇಷಿಯೋ ಅಂತ ತಗೋಬೇಕಾಗುತ್ತೆ. ಸೊ ಎಂಟ್ರಿ ಫಾರ್ ಗುಡ್ ವಿಲ್. ಸೊ ಇಲ್ಲಿ ನಮ್ದು ಮಾಲಾ ಗುಡ್ ವಿಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ನೋಡಿ, ಮಾಲಾ ಶೇರ್ ಆಫ್ ಗುಡ್ ವಿಲ್ ಇಸ್ 14,000 into 1/4 ಅಂದ್ರೆ 3,500 ಆಗುತ್ತೆ. ಈ 3,500ಗೆ ನಾವು ಮಾಲನ್ಗೆ ಪೇ ಮಾಡಬೇಕು. ಈ ಮಾಲನ್ಗೆ ಪೇ ಮಾಡಬೇಕಾದ್ರೆ ಲೀಲಾ ಮತ್ತೆ ನೀಲಾ ಎಷ್ಟು ತರಬೇಕು ಅಂತ. ಲೀಲಾ ಕ್ಯಾಪಿಟಲ್ ಅಕೌಂಟ್ 3,500 into 2/3 ಯಾಕಂದ್ರೆ ಅವ್ಳು 2% ತಗೊಳ್ತಾ ಇದ್ರೆ 2/3 ಅಂದಾಗ 2,333. ಅಂಡ್ ನೀಲಾ ಕ್ಯಾಪಿಟಲ್ ಅಕೌಂಟ್ ದಟ್ ಈಸ್ 3,500 into 1/3 ದಟ್ ಈಸ್ 1,167. ಸೊ ನೀಲಾ ಕ್ಯಾಪಿಟಲ್ ಅಕೌಂಟ್ 3,500 into 1/3 ದಟ್ ಈಸ್ 1,167 rupees ಆಗುತ್ತೆ. ಅಲ್ಲಿಗೆ ಲೀಲಾ 2,333 rupees ಕೊಡಬೇಕು, ನೀಲಾ 1,167 rupees ಕೊಡಬೇಕು. ಇಟ್ ಇಸ್ ಟು ಬಿ ಡೆಬಿಟೆಡ್ ಟು ರಿಮೈನಿಂಗ್ ಪಾರ್ಟ್ನರ್ಸ್ ಇನ್ ದ ಗೇನ್ ರೇಷಿಯೋ ಅಂತ ಹೇಳಿದ್ದಾರೆ. ಸೊ ಗೇನ್ ರೇಷಿಯೋ ಡೆಬಿಟ್ ಮಾಡೋಣ. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡೋಣ. ಡಿಕ್ರೀಸ್ ಆಗ್ತಿರೋದು ಎಂಟ್ರಿ ಮಾಡೋಣ. ಟು ಪ್ಲಾಂಟ್ 28,000 into 10% ಅಂದ್ರೆ 2,800.
ಫರ್ನಿಚರ್ 8,000 into 10% ಅಂದ್ರೆ 800. And then increase ಆಗ್ತಾ ಇರೋದು ಸ್ಟಾಕು 20,000 into 10% 2,000, and building 36,000 into 10% 3,600. And then RBD 2,000 rupees ಇದೆಯಲ್ಲ ಅದು ನೆಸೆಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಬೈ RBD ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಅಕೌಂಟ್ 2,000. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 7,600 ಬರುತ್ತೆ, ಪೋಸ್ಟೆಡ್ ಟುವರ್ಡ್ಸ್ ಡೆಬಿಟ್ ಸೈಡ್ 7,600. ದ ಡಿಫರೆನ್ಸ್ ಇಸ್ 4,000. ಈ 4,000 ಅವ್ರು ಓಲ್ಡ್ ರೇಷಿಯೋ ಸೆಗ್ರಿಗೇಟ್ ಮಾಡೋಣ. ದಟ್ ಇಸ್ 2:1:1. 2/4 into 4,000 ಲೀಲಾಗೆ 2,000 ಬರುತ್ತೆ. ಮಾಲಾ 1/4 into 4,000 1,000, and ನೀಲಾ 1/4 into 4,000 1,000 ಆಗುತ್ತೆ. On to that partners capital account. ಫಸ್ಟ್ ಕ್ಯಾಪಿಟಲ್ ನಂಬರ್ ಇದು ಮಾಡ್ಕೊಡೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 32,000, ಮಾಲಾ 24,000, and ನೀಲಾ 20,000. ಅಂಡ್ ರಿವ್ಯಾಲ್ಯೂಯೇಷನ್ ಅಕೌಂಟ್ಲಿ ಉಳಿದಂತ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡೋಣ. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ 2,000 1,000 1,000. ಅಂಡ್ ದೆನ್ ರಿಸರ್ವ್ಸ್. ಸೊ ರಿಸರ್ವ್ಸ್ 10,000 ಇದೆ. ರಿಸರ್ವ್ಸ್ ನ 2:1:1 ಅಲ್ಲಿ ಸೆಗ್ರಿಗೇಟ್ ಮಾಡಿದ್ರೆ ಲೀಲಾಗೆ 5,000, ಮಾಲಾಗೆ 2,500, ಅಂಡ್ ನೀಲಾಗೆ 2,500 rupees ಬರುತ್ತೆ. ಇದಾದ್ಮೇಲೆ ಮಾಲಾ ಶೇರ್ ಆಫ್ ಗುಡ್ ವಿಲ್ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ 3,500. ಅದನ್ನ ನಾವು ಅವ್ರಿಗೆ ಸೆಗ್ರಿಗೇಟ್ ಮಾಡಬೇಕಲ್ಲ, ಲೀಲಾ ಕ್ಯಾಪಿಟಲ್ ಅಕೌಂಟ್ ಮತ್ತೆ ನೀಲಾ ಕ್ಯಾಪಿಟಲ್ ಅಕೌಂಟ್ ಇಂದ ಎಂಟ್ರಿ ಮಾಡೋಣ. ಬೈ ಲೀಲಾ ಕ್ಯಾಪಿಟಲ್ ಅಕೌಂಟ್ 2,333, ಬೈ ನೀಲಾ ಕ್ಯಾಪಿಟಲ್ ಅಕೌಂಟ್ 1,167. ಇವರ ಅಕೌಂಟ್ಗೆ ಮಾಲಾ ಅಕೌಂಟ್ಗೆ ಕ್ರೆಡಿಟ್ ಮಾಡಿದ್ಮೇಲೆ ಇದನ್ನ ಲೀಲಾ ಮತ್ತೆ ನೀಲಾ ಅಕೌಂಟ್ಗೆ ನಾವು ಡೆಬಿಟ್ ಮಾಡಬೇಕು. ಟು ಮಾಲಾ ಕ್ಯಾಪಿಟಲ್ ಅಕೌಂಟ್ 2,333 ಅಂಡ್ ನೀಲಾ ದಟ್ ಇಸ್ 1,167 ಆಯ್ತು. ಸೊ ಫಸ್ಟ್ ನಾವು ರಿಟೈರ್ ಆಗ್ತಿರುವಂತ ಪಾರ್ಟ್ನರ್ದು ಟೋಟಲ್ ಮಾಡ್ಕೊಳ್ಳೋಣ. ಮಾಲಾ 31,000, ಪೋಸ್ಟೆಡ್ ಟುವರ್ಡ್ಸ್ ಡೆಬಿಟ್ ಸೈಡ್ 31,000, ಡಿಫರೆನ್ಸ್ 31,000 ಬರುತ್ತೆ. ಇದನ್ನ ಅವರು ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ದಾರೆ. ಟು ಮಾಲಾಸ್ ಲೋನ್ ಅಕೌಂಟ್ 31,000. ಈಗ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ನಾವು ಇದನ್ನ ಟೋಟಲ್ ಮಾಡೋಣ. ಲೀಲಾ 39,000, ಪೋಸ್ಟೆಡ್ ಟುವರ್ಡ್ಸ್ ಡೆಬಿಟ್ ಸೈಡ್ 39,000, ಡಿಫರೆನ್ಸ್ ಇಸ್ 36,667. ಅದೇ ತರ ನೀಲಾ ಟೋಟಲ್ ಮಾಡಿದಾಗ 23,500 ಬರುತ್ತೆ. Posted towards debit side 23,500. The difference is 22,333. That will be to balance carried on. So ಲೀಲಾ ಮಾಲಾ ಕೊಡಬೇಕದು ಲೋನ್ ಅಕೌಂಟ್ ಹೋಯ್ತು, ರಿಮೈನಿಂಗ್ ಪಾರ್ಟ್ನರ್ಸ್ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಆಗ್ತಾ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಆಫ್ ಲೀಲಾ ಅಂಡ್ ನೀಲಾ, ಯಾಕಂದ್ರೆ ಮಾಲಾ ಹೋದ್ರು. ಲೀಲಾ ಅಂಡ್ ನೀಲಾ ಆಸ್ ಆನ್ 31/3/2018. ಲಯಬಿಲಿಟಿ ಕ್ರೆಡಿಟಾರ್ಸ್ 16,000, ಬಿಲ್ಸ್ ಪೇಯಬಲ್ 4,000, ಅಂಡ್ ಮಾಲಾ ಕೊಡಬೇಕಾಗಿದ್ದು ಲೋನ್ ಅಕೌಂಟ್ ಹೋಗಿರೋದ್ರಿಂದ ಮಾಲಾಸ್ ಲೋನ್ ಅಕೌಂಟ್ 31,000. ಅಂಡ್ ಕ್ಯಾಪಿಟಲ್ ಲೀಲಾ ಉಳಿದಿರೋದು 36,667, ನೀಲಾ 22,333. ಅದೇ ತರ ಅಸೆಟ್ಸ್ ಎಂಟ್ರಿ ಮಾಡೋಣ. ಕ್ಯಾಶ್ 2,000 ಆಸ್ ಇಟ್ ಅಷ್ಟೇ ಇದೆ. ಡೆಟಾರ್ಸ್ 14,000 ತಗೊಳ್ಳೋಣ, ಯಾಕಂದ್ರೆ ಇಲ್ಲಿ ನೋಡಿ. ಸೊ ಡೆಟಾರ್ಸ್ ಎಷ್ಟಿದ್ರು ನಮಗೆ 14,000 ಇದೆ. ಬ್ಯಾಡ್ ಡೆಟ್ಸ್ ಬೇಡ ಅಂದಿರೋದ್ರಿಂದ 14,000 ತಗೊಂಡಿದ್ವಿ. ಸ್ಟಾಕ್ 20,000 ಪ್ಲಸ್ 2,000 22,000. ಫರ್ನಿಚರ್ 8,000 ಮೈನಸ್ 800 ಕಡಿಮೆ ಆಗ್ತಾ ಇದೆ 7,200. Land 28,000 minus 2,000 depreciation, that is 25,200, and building 36,000 plus 3,600, that is 39,600. So total ಮಾಡಿದಾಗ ನಮಗೆ 1,10,000 1,10,000 ಬರುತ್ತೆ. Like that we have to prepare balance sheet of new firm, that is Leela and Neela. So thank you for watching this video. Thank you.